ಮಂಗಳವಾರ ರೌದ್ರಾವತಾರ ತಾಳಿ ಆರ್ಭಟಿಸಿದ್ದ ನೇತ್ರಾವತಿ ನದಿ ಬುಧವಾರ ಶಾಂತವಾಗಿದೆ. ಮನೆ, ಅಂಗಡಿ, ರಸ್ತೆ ಸೇರಿದಂತೆ ತಗ್ಗು ಪ್ರದೇಶಗಳನ್ನು ಆವರಿಸಿದ ನೆರೆ ನೀರು ಇಳಿಮುಖವಾಗಿದೆ. ಬುಧವಾರ ಬೆಳಗ್ಗಿನಿಂದಲೇ ನೆರೆ ಆವರಿಸಿದ ಪ್ರದೇಶಗಳಲ್ಲಿ ಮನೆ, ಅಂಗಡಿಗಳಲ್ಲಿ ತುಂಬಿದ್ದ ಕೆಸರನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೆಯಿತು. ಬಂಟ್ವಾಳದ ಬಡ್ಡಕಟ್ಟೆ, ಜಕ್ರಿಬೆಟ್ಟು, ಬಸ್ತಿಪಡುಪು ಪ್ರದೇಶಗಳಲ್ಲಿ ಅಂಗಡಿಗಳನ್ನು ಸಿಬ್ಬಂದಿಗಳು ನೀರು ಹಾಕಿ ಸ್ವಚ್ಛಗೊಳಿಸಿದ್ರು. ಬಸ್ತಿಪಡುಪುವಿನ ಹಳೆಯ ಬಸ್ಸು ನಿಲ್ದಾಣ ಹಾಗೂ ಮೀನು ಮಾರುಕಟ್ಟೆಯಲ್ಲಿ ತುಂಬಿಕೊಂಡಿದ್ದ ಕೆಸರನ್ನು ಪುರಸಭೆಯ ಪೌರಕಾರ್ಮಿಕರು ಸ್ವಚ್ಛಗೊಳಿಸಿದ್ರು. ಬಸ್ತಿಪಡುಪುವಿನ ಎಲೆಕ್ಟ್ರಾನಿಕ್ಸ್ ಅಂಗಡಿಯೊಂದರಲ್ಲಿ ತುಂಬಿಕೊಂಡಿದ್ದ ನೆರೆ ನೀರು ಇಳಿದ ಬಳಿಕ ಸತ್ತ ಮೀನು, ಚೇಳುಗಳು ಕಾಣಿಸಿಕೊಂಡಿವೆ. ಖಾಸಗಿ ಟ್ಯಾಂಕರ್ನ ಮೂಲಕ ನೀರು ತರಿಸಿ ಸಿಬ್ಬಂದಿಗಳು ಮಳಿಗೆಯನ್ನು ಸ್ವಚ್ಛಗೊಳಿಸಿದ್ರು. ನೇತ್ರಾವತಿ ನದಿಯ ಬದಿಯಲ್ಲಿಯೇ ಇರುವ ಪಾಣೆಮಂಗಳೂರು ಪೇಟೆ ಹಾಗೂ ಬಂಟ್ವಾಳ ಪೇಟೆಯನ್ನು ಸಂಪರ್ಕಿಸುವ ಕಂಚುಗಾರ ಪೇಟೆ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಕೆಲವು ವರ್ಷಗಳ ಹಿಂದೆಯಷ್ಟೇ ಮರುಡಾಮಾರು ಹಾಕಿ ರಸ್ತೆಯನ್ನು ಸುಂದರೀಕರಣಗೊಳಿಸಲಾಗಿತ್ತು. ಇದೀಗ ಆ ರಸ್ತೆ ನೆರೆಗೆ ಕೊಚ್ಚಿ ಹೋಗಿ ಡಾಮಾರು ತುಂಡುಗಳೆಲ್ಲ ನದಿಯ ಪಾಲಾಗಿದೆ. ಈ ರಸ್ತೆಯ ಮೂಲಕ ಪಾಣೆಮಂಗಳೂರು, ಬಂಟ್ವಾಳದ ಸಂಪರ್ಕ ಕಡಿತಗೊಂಡಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.